ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ವರಿತಗತಿಯಲ್ಲಿ ಟ್ರಯಲ್ ಅನ್ನು ನಡೆಸಬೇಕು ಅಂತ ಹೇಳಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ವಾದ ಮತ್ತು ಪ್ರತಿವಾದ ಆರಂಭವಾಗಿದೆಯಲ್ಲ, ವಿಚಾರಣೆ ಆರಂಭವಾಗಿದೆಯಲ್ಲ ಕೋರ್ಟ್ನಲ್ಲಿ, ಅದನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ. ರೇಣುಕಾಸ್ವಾಮಿ ಕೊಲೆಯ ಎರಡನೇ ಆರೋಪಿ ದರ್ಶನ್ ಡೇ ಟು ಡೇ ಬೇಸಿಸ್ನಲ್ಲಿ ಅಂದರೆ ಪ್ರತಿನಿತ್ಯವೂ ಕೂಡ ವಿಚಾರಣೆಯನ್ನು ನಡೆಸಲು ಅರ್ಜಿ ಹಾಕಿಕೊಂಡಿದ್ದಾರೆ. ಸಿಆರ್ಪಿಸಿ 309 ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಟ ದರ್ಶನ್. ಆರೋಪಿ ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ಅರ್ಜಿಗೆ ಸಲ್ಲಿಕೆಯಾಗಿದೆ. ಪ್ರಕರಣದ ವಿಚಾರಣೆಯನ್ನು ಪ್ರತಿದಿನ ನಡೆಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆನ್ ಡೈಲಿ ಬೇಸಿಸ್ ನಡೆಸಿ ಅಂತ ಹೇಳಿ 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪರ ವಕೀಲ ಅರ್ಜಿ ಹಾಕಿಕೊಂಡಿದ್ದಾರೆ. ಅವರ ಬರ್ತ್ಡೇ ಮೊನ್ನೆಯಷ್ಟೇ ಆಯಿತು. ಸೋಮವಾರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದರು ದರ್ಶನ್. ಆಚರಣೆ ಮಾಡಿಕೊಂಡಿಲ್ಲ, ಕೋರ್ಟ್ನಲ್ಲಿ ಜೈಲಿನಲ್ಲಿ ಆಚರಣೆ ಮಾಡಿಕೊಳ್ಳೋಕ್ಕೂ ಆಗೋದಿಲ್ಲ. ಅವರ ಅಭಿಮಾನಿಗಳು ಆಚರಣೆ ಮಾಡಿಕೊಂಡಿದ್ದಾರೆ, ಅವರ ಕುಟುಂಬಸ್ಥರು ಕೂಡ. ಅವತ್ತೇ ಅವರ ಹುಟ್ಟುಹಬ್ಬದ ದಿನದಂದೇ ದರ್ಶನ್ ಅವರ ಕುಟುಂಬ ಅಥವಾ ದರ್ಶನ್ ಅವರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಪ್ರಾಸಿಕ್ಯೂಷನ್ ಕೂಡ ಸಿದ್ಧತೆ ಇದೆ. ಈಗಾಗಲೇ ದರ್ಶನ್ ಜೈಲು ಸೇರಿ 6 ತಿಂಗಳಾಯಿತು. 2025 ಆಗಸ್ಟ್ 14ರಂದು ಜಾಮೀನು ರದ್ದಾಗಿತ್ತು. ಈಗಾಗಲೇ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ. ಶೀಘ್ರದಲ್ಲಿಯೇ ದರ್ಶನ್ ಜಾಮೀನು ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಹೇಳಿ ಕೇಳಿ ಪ್ರಮುಖ ಸಾಕ್ಷಿಗಳು ಅಂತ ತೆಗೆದುಕೊಂಡ್ರೆ ಅದನ್ನು ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಪ್ರತಿನಿಧಿ ಸಂತೋಷ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಪ್ರಮುಖ ಸಾಕ್ಷಿಗಳು ಅಂತ ಪರಿಗಣಿಸಿದಂಥ ಅವರ ತಾಯಿಯನ್ನು ವಿಚಾರಣೆ ಮಾಡುವ ಕಾರಣಕ್ಕೇ ಅನೇಕ ದಿನಗಳನ್ನು ತೆಗೆದುಕೊಳ್ಳಲಾಯಿತು. ಹೀಗೆ ಒಂದೊಂದು ಸಾಕ್ಷಿಗಳನ್ನು ವಿಚಾರಣೆ ಮಾಡಲಿಕ್ಕೆ 1 ತಿಂಗಳು 2 ತಿಂಗಳು ತೆಗೆದುಕೊಂಡ್ರೆ ಇಡೀ ಪ್ರಕರಣ ಪೂರ್ಣಗೊಳ್ಳೋದು ಯಾವಾಗ ಅನ್ನುವ ಒಂದು ರೀತಿ ಆತಂಕ ದರ್ಶನ್ ಅವರನ್ನ ಕಾಡ್ತಾ ಇದೆಯಾ ಅಂತ. ಖಂಡಿತವಾಗಿ ದರ್ಶತೆ, ಯಾಕಂತ ಹೇಳಿದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಟ್ರಯಲ್ ಡೇ ಟು ಡೇ ಆಗಬೇಕು ಅಂತೇಳಿ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಅದು ತಡವಾಗ್ತಾ ಹೋದರೆ ಅಲ್ಲಿರುವಂಥ ಅಷ್ಟು ಸಾಕ್ಷಿಗಳಿರ್ಬೋದು, ಅವೆಲ್ಲವೂ ಕೂಡ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಚೀಫ್ ಇರ್ಬೋದು, ಇಲ್ಲ ಕ್ರಾಸ್ ಮಾಡಲಿಕ್ಕೆ ಕೇವಲ 2 ಅಂದರೆ ಅವರ ತಂದೆ ಮತ್ತು ತಾಯಿಯನ್ನು ನೀವು ವಿಚಾರಣೆಯನ್ನು ಮಾಡಲಿಕ್ಕೆ ಅದಕ್ಕೆ ಸುಮಾರು 1 ತಿಂಗಳ ಕಾಲ ಸಮಯಾವಕಾಶವನ್ನು ತೆಗೆದುಕೊಂಡ್ರೆ ಇರುವಂಥ ಅಷ್ಟು ಸಾಕ್ಷಿಗಳನ್ನು ವಿಚಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಇದರಿಂದ ಆಗುವಂಥ ಸಮಸ್ಯೆಗಳೇನು, ಆತನ ಭವಿಷ್ಯ ಏನಾಗ್ಬೋದು, ಕೆರಿಯರ್ ಹಾಳಾಗ್ಬೋದು, ಈಗ ಬೇರೆ ಬೇರೆ ಕಾರಣಗಳನ್ನು ನೀಡಿ ಈ ಟ್ರಯಲ್ ಏನು ನಡೀತದೆ, ಟ್ರಯಲನ್ನು ಡೇ ಟು ಡೇ ಮಾಡಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಆ ಅರ್ಜಿಯನ್ನು ಸದ್ಯ ಸ್ವೀಕಾರ ಮಾಡಿರುವಂತಹ ಕೋರ್ಟ್ 23ಕ್ಕೆ ಅಂದರೆ ಇದೇ ತಿಂಗಳ 23ಕ್ಕೆ ವಿಚಾರಣೆಗೆ ಮುಂದೂಡಿಕೆಯನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಏನು ಪ್ರಾಸಿಕ್ಯೂಷನ್ ಕೂಡ ಇದಕ್ಕೆ ಅಬ್ಜೆಕ್ಷನನ್ನು ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಅವಕಾಶಗಳಿರುತ್ತೆ ಅಬ್ಜೆಕ್ಷನ್ ಸಲ್ಲಿಕೆಯನ್ನು ಮಾಡಲಿಕ್ಕೆ, ಮಾಡ್ತಾರೋ ಬಿಡ್ತಾರೋ ಅಂತೇಳಿ ಅವ್ರಿಗೆ ಬಿಟ್ಟಿರುವಂಥದ್ದು. ಆದರೆ ನಮಗೆ ಇರುವ ಮಾಹಿತಿಯ ಪ್ರಕಾರ ಪ್ರಾಸಿಕ್ಯೂಷನ್ ಅವರು ಕೂಡ ಅಬ್ಜೆಕ್ಷನ್ನ ಸಲ್ಲಿಕೆಯನ್ನು ಮಾಡ್ತಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಆರಂಭ ಆಗಿದೆ, ಮಾಡಲಾಗ್ತಾ ಇದೆ. ಹಾಗಂತ ಬೇಗ ಮಾಡಬೇಕು ಅಂತೇಳಿ ಒತ್ತಡವನ್ನು ಹಾಕಬಾರದು. ನ್ಯಾಯಾಲಯ ಮಾಡ್ತಾ ಇರುವಂಥ ಹಂತವಾಗಿ ಏನು ಮಾಡ್ತಿದ್ದೆ, ಎಲ್ಲ ಸಾಕ್ಷಿಗಳು ಕೂಡ ವಿಚಾರಣೆ ಆಗಬೇಕು, ಯಾವುದೇ ಒಂದು ಸಾಕ್ಷಿಯನ್ನು ಕೂಡ ಸ್ಕಿಪ್ಗಳಾಗಬಾರ್ದು. ಸೊ ಏನು ಕಾನೂನಿನ ಅಡಿಯಲ್ಲಿ ಪ್ರೊಸೀಜರ್ಗಳಿರುತ್ತೆ, ಎಲ್ಲ ಪ್ರೊಸೀಜರ್ಗಳು ಕೂಡ ಆಗಬೇಕು ಅಂತೇಳಿ ಅವರು ಕೂಡ ಅಬ್ಜೆಕ್ಷನ್ ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇವರು ಇವತ್ತು ದರ್ಶನ್ ಅವರ ಹುಟ್ಟುಹಬ್ಬದ ದಿನದೊಂದೇ ಏನು ಡೇ ಟು ಡೇ ಟ್ರಯಲನ್ನು ಮಾಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅದನ್ನು ನ್ಯಾಯಾಲಯ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.